ಹೈದರಾಬಾದ್ನಿಂದ ಬರ್ತಿದ್ದಂತಹ ಖಾಸಗಿ ಬಸ್ ಕರ್ನೂಲ್ ಬಳಿ ದುರಂತಕ್ಕೀಡಾಗಿತ್ತು. ಇತ್ತೀಚೆಗಷ್ಟೇ ಚಿತ್ರದುರ್ಗದ ಬಳಿ ಖಾಸಗಿ ಬಸ್ ಒಂದು ಹೊತ್ತಿ ಉರಿದು ಹಲವರು ಪ್ರಾಣ ಕಳ್ಕೊಂಡಿದ್ರು. ಈ ಬೆನ್ನಲ್ಲೇ ಸಾರಿಗೆ ಇಲಾಖೆ ಕೂಡ ಅಲರ್ಟ್ ಆಗಿ ನಗರದ ವಿವಿಧ ಭಾಗದಲ್ಲಿ ಖಾಸಗಿ ಬಸ್ಗಳ ಮೇಲೆ ಒಂದು ಕಾರ್ಯಾಚರಣೆ ಮಾಡಿತ್ತು. ಹಾಗಾದ್ರೆ ಸರ್ಕಾರಿ ಬಸ್ಗಳು ಎಷ್ಟು ಸುರಕ್ಷಿತ ಅನ್ನೋದನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇದೆ. ಇದು ಸದ್ಯಕ್ಕೆ ನಾನಿರುವಂಥದ್ದು ಮೆಜೆಸ್ಟಿಕ್ನಿಂದ ಆಂಧ್ರ ಪ್ರದೇಶಕ್ಕೆ ಹೊರಡಬೇಕಿದ್ದಂತಹ ಸರ್ಕಾರಿ ಬಸ್ ಇದು. ಬಸ್ನ ಮೇಲ್ತುಂಬ ಕಂಪ್ಲೀಟ್ ಆಗಿ ಲಗೇಜ್ಗಳನ್ನು ಕೂಡ ಹಾಕಲಾಗಿದೆ. ಬಟ್ಟೆಗಳ ರಾಶಿನೇ ಇದೆ. ಜೊತೆಗೆ ಬಸ್ಸಿನ ಒಳಭಾಗದಲ್ಲಿ ಅಂದರೆ ಡಿಕ್ಕಿಯಲ್ಲೂ ಕೂಡ ಬಸ್ಗಳ ರಾಶಿ ಹಾಕಲಾಗಿದೆ. ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಅಂದರೆ ಬೆಂಕಿ ವೇಗವಾಗಿ ಯಾವುದೆಲ್ಲ ಹತ್ಕೊಳ್ಳುತ್ತೆ. ಈಗ ಕರ್ಟನ್ ಆಗಿರ್ಬೋದು, ಬಟ್ಟೆಗಳಿಗೆ ವೇಗವಾಗಿ ಬೆಂಕಿ ಹತ್ಕೊಳ್ಳುತ್ತೆ. ಇಂತಹ ಸಮಯದಲ್ಲಿ ಇಷ್ಟೊಂದು ಮಟ್ಟದಲ್ಲಿ ಬಟ್ಟೆಗಳನ್ನು ರಾಶಿ ಹಾಕಿ ಒಂದು ಕಡೆಯಿಂದ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಸಾಗಾಟ ಮಾಡ್ತಾ ಇರೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ವಸ್ತುಗಳ ಸಾಗಾಟಕ್ಕೆ ಅದಕ್ಕೆ ಆದಂತಹ ಟ್ರಕ್ಗಳಿರುತ್ತೆ, ಬೇರೆ ಬೇರೆ ರೀತಿಯ ಬೇರೆ ಬೇರೆ ವೆಹಿಕಲ್ಗಳಿರುತ್ತೆ. ಅದರಲ್ಲೂ ಕೂಡ ಪ್ರಯಾಣಿಕರು ಓಡಾಡುವಂತಹ ಬಸ್ಗಳಲ್ಲೇ ಇಷ್ಟೊಂದು ಬಟ್ಟೆಗಳನ್ನು ಹಾಕಿ ಈ ರೀತಿಯಲ್ಲಿ ಪಾರ್ಸಲ್ ಮಾಡಿದರೆ ಏನಾದರೂ ಹೆಚ್ಚು ಕಡಿಮೆ ಆದಂತಹ ಸಂದರ್ಭದಲ್ಲಿ, ಅವಘಡ ಆದಂತಹ ಸಂದರ್ಭದಲ್ಲಿ ಯಾರು ಹೊಣೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ಬಟ್ಟೆಗಳಿಗೆ ವೇಗವಾಗಿ ಬೆಂಕಿ ಹತ್ಕೊಳ್ಳುತ್ತೆ. ಇಲ್ಲಿ ಬೆಂಕಿ ಯಾವುದಕ್ಕೆಲ್ಲ ವೇಗವಾಗಿ ಹತ್ಕೊಳ್ಳುತ್ತೋ ಅಂತಹ ವಸ್ತುಗಳನ್ನೇ ಈ ರೀತಿಯಲ್ಲಿ ಸಾಗಾಟ ಮಾಡಿದರೆ, ಬಸ್ಸಿನ ಮೇಲ್ಭಾಗ ಆಗಿರ್ಬೋದು, ಒಳಭಾಗ ಆಗಿರ್ಬೋದು, ಬಸ್ಸಿನ ಹಿಂಭಾಗದ ಡಿಕ್ಕಿ ಆಗಿರ್ಬೋದು, ಪ್ರತಿಯೊಂದು ಭಾಗದಲ್ಲಿ ಇಷ್ಟೊಂದು ಬಟ್ಟೆಗಳನ್ನು ಹಾಕಿ ಸಾಗಾಟ ಮಾಡಿದರೆ ಏನಾದರೂ ಅವಾಂತರ ಆದಂತಹ ಸಂದರ್ಭದಲ್ಲಿ ಯಾರು ಹೊಣೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಸದ್ಯಕ್ಕೆ RTO ಅಧಿಕಾರಿಗಳು ಖಾಸಗಿ ಬಸ್ಗಳನ್ನು ಮಾತ್ರ ಫೋಕಸ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ನಗರದಿಂದ ವಿವಿಧ ಭಾಗಗಳಿಂದ ಬೆಂಗಳೂರಿಗೆ ಬರ್ತಿರುವಂತಹ ಬಸ್ ಆಗಿರ್ಬೋದು, ಬೆಂಗಳೂರಿನಿಂದ ವಿವಿಧ ರಾಜ್ಯಕ್ಕೆ, ಅನ್ಯ ರಾಜ್ಯಕ್ಕೆ ಅಥವಾ ರಾಜ್ಯದ ವಿವಿಧ ಮೂಲೆಗಳಿಗೆ ಸಂಚರಿಸುವಂತಹ ಬಸ್ಸು ಎಷ್ಟು ಸುರಕ್ಷಿತ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಇಲ್ಲಿ ನೋಡ್ತಾ ಇರುವಂತಹ ಬಹುತೇಕ ಬಸ್ಗಳಲ್ಲಿ, ಅಂದ್ರೆ ಬೆಂಗಳೂರಿಂದ ಹೊರಡುವ ಬಸ್ಗಳಾಗಿರ್ಬೋದು, ಸರ್ಕಾರಿ ಬಸ್ಗಳೇ ಕೂಡ ಇದೀಗ ಸುರಕ್ಷತೆಯ ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇದೆ. ಈ ಮಟ್ಟದಲ್ಲಿ ಲಗೇಜ್ಗಳನ್ನು ಸಾಗಾಟ ಮಾಡಿದರೆ ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಅನ್ನೋ ಪ್ರಶ್ನೆ ಕೂಡ ಇದೀಗ ಮೂಡ್ತಾ ಇದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೈದರಾಬಾದ್ನಿಂದ ಬರ್ತಿದ್ದಂತಹ ಖಾಸಗಿ ಬಸ್ ಕರ್ನೂಲ್ ಬಳಿ ದುರಂತಕ್ಕೀಡಾಗಿತ್ತು. ಇತ್ತೀಚೆಗಷ್ಟೇ ಚಿತ್ರದುರ್ಗದ ಬಳಿ ಖಾಸಗಿ ಬಸ್ ಒಂದು ಹೊತ್ತಿ ಉರಿದು ಹಲವರು ಪ್ರಾಣ ಕಳ್ಕೊಂಡಿದ್ರು. ಈ ಬೆನ್ನಲ್ಲೇ ಸಾರಿಗೆ ಇಲಾಖೆ ಕೂಡ ಅಲರ್ಟ್ ಆಗಿ ನಗರದ ವಿವಿಧ ಭಾಗದಲ್ಲಿ ಖಾಸಗಿ ಬಸ್ಗಳ ಮೇಲೆ ಒಂದು ಕಾರ್ಯಾಚರಣೆ ಮಾಡಿತ್ತು. ಹಾಗಾದ್ರೆ ಸರ್ಕಾರಿ ಬಸ್ಗಳು ಎಷ್ಟು ಸುರಕ್ಷಿತ ಅನ್ನೋದನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇದೆ. ಇದು ಸದ್ಯಕ್ಕೆ ನಾನಿರುವಂಥದ್ದು ಮೆಜೆಸ್ಟಿಕ್ನಿಂದ ಆಂಧ್ರ ಪ್ರದೇಶಕ್ಕೆ ಹೊರಡಬೇಕಿದ್ದಂತಹ ಸರ್ಕಾರಿ ಬಸ್ ಇದು. ಬಸ್ನ ಮೇಲ್ತುಂಬ ಕಂಪ್ಲೀಟ್ ಆಗಿ ಲಗೇಜ್ಗಳನ್ನು ಕೂಡ ಹಾಕಲಾಗಿದೆ. ಬಟ್ಟೆಗಳ ರಾಶಿನೇ ಇದೆ. ಜೊತೆಗೆ ಬಸ್ಸಿನ ಒಳಭಾಗದಲ್ಲಿ ಅಂದರೆ ಡಿಕ್ಕಿಯಲ್ಲೂ ಕೂಡ ಬಸ್ಗಳ ರಾಶಿ ಹಾಕಲಾಗಿದೆ. ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಅಂದರೆ ಬೆಂಕಿ ವೇಗವಾಗಿ ಯಾವುದೆಲ್ಲ ಹತ್ಕೊಳ್ಳುತ್ತೆ. ಈಗ ಕರ್ಟನ್ ಆಗಿರ್ಬೋದು, ಬಟ್ಟೆಗಳಿಗೆ ವೇಗವಾಗಿ ಬೆಂಕಿ ಹತ್ಕೊಳ್ಳುತ್ತೆ. ಇಂತಹ ಸಮಯದಲ್ಲಿ ಇಷ್ಟೊಂದು ಮಟ್ಟದಲ್ಲಿ ಬಟ್ಟೆಗಳನ್ನು ರಾಶಿ ಹಾಕಿ ಒಂದು ಕಡೆಯಿಂದ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಸಾಗಾಟ ಮಾಡ್ತಾ ಇರೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ವಸ್ತುಗಳ ಸಾಗಾಟಕ್ಕೆ ಅದಕ್ಕೆ ಆದಂತಹ ಟ್ರಕ್ಗಳಿರುತ್ತೆ, ಬೇರೆ ಬೇರೆ ರೀತಿಯ ಬೇರೆ ಬೇರೆ ವೆಹಿಕಲ್ಗಳಿರುತ್ತೆ. ಅದರಲ್ಲೂ ಕೂಡ ಪ್ರಯಾಣಿಕರು ಓಡಾಡುವಂತಹ ಬಸ್ಗಳಲ್ಲೇ ಇಷ್ಟೊಂದು ಬಟ್ಟೆಗಳನ್ನು ಹಾಕಿ ಈ ರೀತಿಯಲ್ಲಿ ಪಾರ್ಸಲ್ ಮಾಡಿದರೆ ಏನಾದರೂ ಹೆಚ್ಚು ಕಡಿಮೆ ಆದಂತಹ ಸಂದರ್ಭದಲ್ಲಿ, ಅವಘಡ ಆದಂತಹ ಸಂದರ್ಭದಲ್ಲಿ ಯಾರು ಹೊಣೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ಬಟ್ಟೆಗಳಿಗೆ ವೇಗವಾಗಿ ಬೆಂಕಿ ಹತ್ಕೊಳ್ಳುತ್ತೆ. ಇಲ್ಲಿ ಬೆಂಕಿ ಯಾವುದಕ್ಕೆಲ್ಲ ವೇಗವಾಗಿ ಹತ್ಕೊಳ್ಳುತ್ತೋ ಅಂತಹ ವಸ್ತುಗಳನ್ನೇ ಈ ರೀತಿಯಲ್ಲಿ ಸಾಗಾಟ ಮಾಡಿದರೆ, ಬಸ್ಸಿನ ಮೇಲ್ಭಾಗ ಆಗಿರ್ಬೋದು, ಒಳಭಾಗ ಆಗಿರ್ಬೋದು, ಬಸ್ಸಿನ ಹಿಂಭಾಗದ ಡಿಕ್ಕಿ ಆಗಿರ್ಬೋದು, ಪ್ರತಿಯೊಂದು ಭಾಗದಲ್ಲಿ ಇಷ್ಟೊಂದು ಬಟ್ಟೆಗಳನ್ನು ಹಾಕಿ ಸಾಗಾಟ ಮಾಡಿದರೆ ಏನಾದರೂ ಅವಾಂತರ ಆದಂತಹ ಸಂದರ್ಭದಲ್ಲಿ ಯಾರು ಹೊಣೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಸದ್ಯಕ್ಕೆ RTO ಅಧಿಕಾರಿಗಳು ಖಾಸಗಿ ಬಸ್ಗಳನ್ನು ಮಾತ್ರ ಫೋಕಸ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ನಗರದಿಂದ ವಿವಿಧ ಭಾಗಗಳಿಂದ ಬೆಂಗಳೂರಿಗೆ ಬರ್ತಿರುವಂತಹ ಬಸ್ ಆಗಿರ್ಬೋದು, ಬೆಂಗಳೂರಿನಿಂದ ವಿವಿಧ ರಾಜ್ಯಕ್ಕೆ, ಅನ್ಯ ರಾಜ್ಯಕ್ಕೆ ಅಥವಾ ರಾಜ್ಯದ ವಿವಿಧ ಮೂಲೆಗಳಿಗೆ ಸಂಚರಿಸುವಂತಹ ಬಸ್ಸು ಎಷ್ಟು ಸುರಕ್ಷಿತ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಇಲ್ಲಿ ನೋಡ್ತಾ ಇರುವಂತಹ ಬಹುತೇಕ ಬಸ್ಗಳಲ್ಲಿ, ಅಂದ್ರೆ ಬೆಂಗಳೂರಿಂದ ಹೊರಡುವ ಬಸ್ಗಳಾಗಿರ್ಬೋದು, ಸರ್ಕಾರಿ ಬಸ್ಗಳೇ ಕೂಡ ಇದೀಗ ಸುರಕ್ಷತೆಯ ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇದೆ. ಈ ಮಟ್ಟದಲ್ಲಿ ಲಗೇಜ್ಗಳನ್ನು ಸಾಗಾಟ ಮಾಡಿದರೆ ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಅನ್ನೋ ಪ್ರಶ್ನೆ ಕೂಡ ಇದೀಗ ಮೂಡ್ತಾ ಇದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೈದರಾಬಾದ್ನಿಂದ ಬರ್ತಿದ್ದಂತಹ ಖಾಸಗಿ ಬಸ್ ಕರ್ನೂಲ್ ಬಳಿ ದುರಂತಕ್ಕೀಡಾಗಿತ್ತು. ಇತ್ತೀಚೆಗಷ್ಟೇ ಚಿತ್ರದುರ್ಗದ ಬಳಿ ಖಾಸಗಿ ಬಸ್ ಒಂದು ಹೊತ್ತಿ ಉರಿದು ಹಲವರು ಪ್ರಾಣ ಕಳ್ಕೊಂಡಿದ್ರು. ಈ ಬೆನ್ನಲ್ಲೇ ಸಾರಿಗೆ ಇಲಾಖೆ ಕೂಡ ಅಲರ್ಟ್ ಆಗಿ ನಗರದ ವಿವಿಧ ಭಾಗದಲ್ಲಿ ಖಾಸಗಿ ಬಸ್ಗಳ ಮೇಲೆ ಒಂದು ಕಾರ್ಯಾಚರಣೆ ಮಾಡಿತ್ತು. ಹಾಗಾದ್ರೆ ಸರ್ಕಾರಿ ಬಸ್ಗಳು ಎಷ್ಟು ಸುರಕ್ಷಿತ ಅನ್ನೋದನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇದೆ. ಇದು ಸದ್ಯಕ್ಕೆ ನಾನಿರುವಂಥದ್ದು ಮೆಜೆಸ್ಟಿಕ್ನಿಂದ ಆಂಧ್ರ ಪ್ರದೇಶಕ್ಕೆ ಹೊರಡಬೇಕಿದ್ದಂತಹ ಸರ್ಕಾರಿ ಬಸ್ ಇದು. ಬಸ್ನ ಮೇಲ್ತುಂಬ ಕಂಪ್ಲೀಟ್ ಆಗಿ ಲಗೇಜ್ಗಳನ್ನು ಕೂಡ ಹಾಕಲಾಗಿದೆ.
ಬಟ್ಟೆಗಳ ರಾಶಿನೇ ಇದೆ. ಜೊತೆಗೆ ಬಸ್ಸಿನ ಒಳಭಾಗದಲ್ಲಿ ಅಂದರೆ ಡಿಕ್ಕಿಯಲ್ಲೂ ಕೂಡ ಬಸ್ಗಳ ರಾಶಿ ಹಾಕಲಾಗಿದೆ. ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಅಂದರೆ ಬೆಂಕಿ ವೇಗವಾಗಿ ಯಾವುದೆಲ್ಲ ಹತ್ಕೊಳ್ಳುತ್ತೆ. ಈಗ ಕರ್ಟನ್ ಆಗಿರ್ಬೋದು, ಬಟ್ಟೆಗಳಿಗೆ ವೇಗವಾಗಿ ಬೆಂಕಿ ಹತ್ಕೊಳ್ಳುತ್ತೆ. ಇಂತಹ ಸಮಯದಲ್ಲಿ ಇಷ್ಟೊಂದು ಮಟ್ಟದಲ್ಲಿ ಬಟ್ಟೆಗಳನ್ನು ರಾಶಿ ಹಾಕಿ ಒಂದು ಕಡೆಯಿಂದ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಸಾಗಾಟ ಮಾಡ್ತಾ ಇರೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ವಸ್ತುಗಳ ಸಾಗಾಟಕ್ಕೆ ಅದಕ್ಕೆ ಆದಂತಹ ಟ್ರಕ್ಗಳಿರುತ್ತೆ, ಬೇರೆ ಬೇರೆ ರೀತಿಯ ಬೇರೆ ಬೇರೆ ವೆಹಿಕಲ್ಗಳಿರುತ್ತೆ. ಅದರಲ್ಲೂ ಕೂಡ ಪ್ರಯಾಣಿಕರು ಓಡಾಡುವಂತಹ ಬಸ್ಗಳಲ್ಲೇ ಇಷ್ಟೊಂದು ಬಟ್ಟೆಗಳನ್ನು ಹಾಕಿ ಈ ರೀತಿಯಲ್ಲಿ ಪಾರ್ಸಲ್ ಮಾಡಿದರೆ ಏನಾದರೂ ಹೆಚ್ಚು ಕಡಿಮೆ ಆದಂತಹ ಸಂದರ್ಭದಲ್ಲಿ, ಅವಘಡ ಆದಂತಹ ಸಂದರ್ಭದಲ್ಲಿ ಯಾರು ಹೊಣೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ಬಟ್ಟೆಗಳಿಗೆ ವೇಗವಾಗಿ ಬೆಂಕಿ ಹತ್ಕೊಳ್ಳುತ್ತೆ. ಇಲ್ಲಿ ಬೆಂಕಿ ಯಾವುದಕ್ಕೆಲ್ಲ ವೇಗವಾಗಿ ಹತ್ಕೊಳ್ಳುತ್ತೋ ಅಂತಹ ವಸ್ತುಗಳನ್ನೇ ಈ ರೀತಿಯಲ್ಲಿ ಸಾಗಾಟ ಮಾಡಿದರೆ, ಬಸ್ಸಿನ ಮೇಲ್ಭಾಗ ಆಗಿರ್ಬೋದು, ಒಳಭಾಗ ಆಗಿರ್ಬೋದು, ಬಸ್ಸಿನ ಹಿಂಭಾಗದ ಡಿಕ್ಕಿ ಆಗಿರ್ಬೋದು, ಪ್ರತಿಯೊಂದು ಭಾಗದಲ್ಲಿ ಇಷ್ಟೊಂದು ಬಟ್ಟೆಗಳನ್ನು ಹಾಕಿ ಸಾಗಾಟ ಮಾಡಿದರೆ ಏನಾದರೂ ಅವಾಂತರ ಆದಂತಹ ಸಂದರ್ಭದಲ್ಲಿ ಯಾರು ಹೊಣೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಸದ್ಯಕ್ಕೆ RTO ಅಧಿಕಾರಿಗಳು ಖಾಸಗಿ ಬಸ್ಗಳನ್ನು ಮಾತ್ರ ಫೋಕಸ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ನಗರದಿಂದ ವಿವಿಧ ಭಾಗಗಳಿಂದ ಬೆಂಗಳೂರಿಗೆ ಬರ್ತಿರುವಂತಹ ಬಸ್ ಆಗಿರ್ಬೋದು, ಬೆಂಗಳೂರಿನಿಂದ ವಿವಿಧ ರಾಜ್ಯಕ್ಕೆ, ಅನ್ಯ ರಾಜ್ಯಕ್ಕೆ ಅಥವಾ ರಾಜ್ಯದ ವಿವಿಧ ಮೂಲೆಗಳಿಗೆ ಹೋಗಿ ಸಂಚರಿಸುವಂತಹ ಬಸ್ಸು ಎಷ್ಟು ಸುರಕ್ಷಿತ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಇಲ್ಲಿ ನೋಡ್ತಾ ಇರುವಂತಹ ಬಹುತೇಕ ಬಸ್ಗಳಲ್ಲಿ, ಅಂದ್ರೆ ಬೆಂಗಳೂರಿಂದ ಹೊರಡುವ ಬಸ್ಗಳಾಗಿರ್ಬೋದು, ಸರ್ಕಾರಿ ಬಸ್ಗಳೇ ಕೂಡ ಇದೀಗ ಸುರಕ್ಷತೆಯ ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇದೆ. ಈ ಮಟ್ಟದಲ್ಲಿ ಲಗೇಜ್ಗಳನ್ನು ಸಾಗಾಟ ಮಾಡಿದರೆ ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಅನ್ನೋ ಪ್ರಶ್ನೆ ಕೂಡ ಇದೀಗ ಮೂಡ್ತಾ ಇದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೈದರಾಬಾದ್ನಿಂದ ಬರ್ತಿದ್ದಂತಹ ಖಾಸಗಿ ಬಸ್ ಕರ್ನೂಲ್ ಬಳಿ ದುರಂತಕ್ಕೀಡಾಗಿತ್ತು. ಇತ್ತೀಚೆಗಷ್ಟೇ ಚಿತ್ರದುರ್ಗದ ಬಳಿ ಖಾಸಗಿ ಬಸ್ ಒಂದು ಹೊತ್ತಿ ಉರಿದು ಹಲವರು ಪ್ರಾಣ ಕಳ್ಕೊಂಡಿದ್ರು. ಈ ಬೆನ್ನಲ್ಲೇ ಸಾರಿಗೆ ಇಲಾಖೆ ಕೂಡ ಅಲರ್ಟ್ ಆಗಿ ನಗರದ ವಿವಿಧ ಭಾಗದಲ್ಲಿ ಖಾಸಗಿ ಬಸ್ಗಳ ಮೇಲೆ ಒಂದು ಕಾರ್ಯಾಚರಣೆ ಮಾಡಿತ್ತು. ಹಾಗಾದರೆ ಸರ್ಕಾರಿ ಬಸ್ಗಳು ಎಷ್ಟು ಸುರಕ್ಷಿತ ಅನ್ನೋದನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇದೆ. ಇದು ಸದ್ಯಕ್ಕೆ ನಾನಿರುವಂಥದ್ದು ಮೆಜೆಸ್ಟಿಕ್ನಿಂದ ಆಂಧ್ರ ಪ್ರದೇಶಕ್ಕೆ ಹೊರಡಬೇಕಿದ್ದಂತಹ ಸರ್ಕಾರಿ ಬಸ್ ಇದು. ಬಸ್ನ ತುಂಬ ಕಂಪ್ಲೀಟ್ ಆಗಿ ಲಗೇಜ್ಗಳನ್ನು ಕೂಡ ಹಾಕಲಾಗಿದೆ. ಬಟ್ಟೆಗಳ ರಾಶಿನೇ ಇದೆ. ಜೊತೆಗೆ ಬಸ್ಸಿನ ಒಳಭಾಗದಲ್ಲಿ ಅಂದರೆ ಡಿಕ್ಕಿಯಲ್ಲೂ ಕೂಡ ಬಸ್ಗಳ ರಾಶಿ ಹಾಕಲಾಗಿದೆ. ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಅಂದರೆ ಬೆಂಕಿ ವೇಗವಾಗಿ ಯಾವುದೆಲ್ಲ ಹತ್ಕೊಳ್ಳುತ್ತೆ. ಈಗ ಕರ್ಟನ್ ಆಗಿರ್ಬೋದು, ಬಟ್ಟೆಗಳಿಗೆ ವೇಗವಾಗಿ ಬೆಂಕಿ ಹತ್ಕೊಳ್ಳುತ್ತೆ. ಇಂತಹ ಸಮಯದಲ್ಲಿ ಇಷ್ಟೊಂದು ಮಟ್ಟದಲ್ಲಿ ಬಟ್ಟೆಗಳನ್ನು ರಾಶಿ ಹಾಕಿ ಒಂದು ಕಡೆಯಿಂದ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಸಾಗಾಟ ಮಾಡ್ತಾ ಇರೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ವಸ್ತುಗಳ ಸಾಗಾಟಕ್ಕೆ ಅದಕ್ಕೆ ಆದಂತಹ ಟ್ರಕ್ಗಳಿರುತ್ತೆ, ಬೇರೆ ಬೇರೆ ರೀತಿಯ ಬೇರೆ ಬೇರೆ ವೆಹಿಕಲ್ಗಳಿರುತ್ತೆ. ಅದರಲ್ಲೂ ಕೂಡ ಪ್ರಯಾಣಿಕರು ಓಡಾಡುವಂತಹ ಬಸ್ಗಳಲ್ಲೇ ಇಷ್ಟೊಂದು ಬಟ್ಟೆಗಳನ್ನು ಹಾಕಿ ಈ ರೀತಿಯಲ್ಲಿ ಪಾರ್ಸಲ್ ಮಾಡಿದರೆ ಏನಾದರೂ ಹೆಚ್ಚು ಕಡಿಮೆ ಆದಂತಹ ಸಂದರ್ಭದಲ್ಲಿ, ಅವಘಡ ಆದಂತಹ ಸಂದರ್ಭದಲ್ಲಿ ಯಾರು ಹೊಣೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ಬಟ್ಟೆಗಳಿಗೆ ವೇಗವಾಗಿ ಬೆಂಕಿ ಹತ್ಕೊಳ್ಳುತ್ತೆ. ಇಲ್ಲಿ ಬೆಂಕಿ ಯಾವುದಕ್ಕೆಲ್ಲ ವೇಗವಾಗಿ ಹತ್ಕೊಳ್ಳುತ್ತೋ ಅಂತಹ ವಸ್ತುಗಳನ್ನೇ ಈ ರೀತಿಯಲ್ಲಿ ಸಾಗಾಟ ಮಾಡಿದರೆ, ಬಸ್ಸಿನ ಮೇಲ್ಭಾಗ ಆಗಿರ್ಬೋದು, ಒಳಭಾಗ ಆಗಿರ್ಬೋದು, ಬಸ್ಸಿನ ಹಿಂಭಾಗದ ಡಿಕ್ಕಿ ಆಗಿರ್ಬೋದು, ಪ್ರತಿಯೊಂದು ಭಾಗದಲ್ಲಿ ಇಷ್ಟೊಂದು ಬಟ್ಟೆಗಳನ್ನು ಹಾಕಿ ಸಾಗಾಟ ಮಾಡಿದರೆ ಏನಾದರೂ ಅವಾಂತರ ಆದಂತಹ ಸಂದರ್ಭದಲ್ಲಿ ಯಾರು ಹೊಣೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಸದ್ಯಕ್ಕೆ RTO ಅಧಿಕಾರಿಗಳು ಖಾಸಗಿ ಬಸ್ಗಳನ್ನು ಮಾತ್ರ ಫೋಕಸ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ನಗರದಿಂದ ವಿವಿಧ ಭಾಗಗಳಿಂದ ಬೆಂಗಳೂರಿಗೆ ಬರ್ತಿರುವಂತಹ ಬಸ್ ಆಗಿರ್ಬೋದು, ಬೆಂಗಳೂರಿನಿಂದ ವಿವಿಧ ರಾಜ್ಯಕ್ಕೆ, ಅನ್ಯ ರಾಜ್ಯಕ್ಕೆ ಅಥವಾ ರಾಜ್ಯದ ವಿವಿಧ ಮೂಲೆಗಳಿಗೆ ಹೋಗಿ ಸಂಚರಿಸುವಂತಹ ಬಸ್ಸು ಎಷ್ಟು ಸುರಕ್ಷಿತ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಇಲ್ಲಿ ನೋಡ್ತಾ ಇರುವಂತಹ ಬಹುತೇಕ ಬಸ್ಗಳಲ್ಲಿ, ಅಂದ್ರೆ ಬೆಂಗಳೂರಿಂದ ಹೊರಡುವ ಬಸ್ಗಳಾಗಿರ್ಬೋದು, ಸರ್ಕಾರಿ ಬಸ್ಗಳೇ ಕೂಡ ಇದೀಗ ಸುರಕ್ಷತೆಯ ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇದೆ. ಈ ಮಟ್ಟದಲ್ಲಿ ಲಗೇಜ್ಗಳನ್ನು ಸಾಗಾಟ ಮಾಡಿದರೆ ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಅನ್ನೋ ಪ್ರಶ್ನೆ ಕೂಡ ಇದೀಗ ಮೂಡ್ತಾ ಇದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.